ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತು ಸೋಮವಾರ. ನಾನು ಸೋಮವಾರ, ಮಂಗಳವಾರ, ಬುಧವಾರ 3 ದಿವಸದನ್ನು ಪುಟ್ಟದಾಗಿ ವ್ಲಾಗ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ನೋಡಿ ಹಾಗೆ ಹೋಗ್ತಾಯಿದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಹೊಸಬರಿಗೆ ಸಪೋರ್ಟ್ ಮಾಡಿ. ಇವತ್ತು ಸೋಮವಾರ ಆಗಿರೋದ್ರಿಂದ ನಮ್ಮ ಮನೆಯವರು ಪೂಜೆ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೋತಾ ಇದ್ದಾರೆ. ಪೂಜೆಗೆ ನನಗೆ ಟೆನ್ಷನ್ ಇಲ್ಲ, ನಮ್ಮ ಮನೆಯವರೇ ಮಾಡ್ಕೊಬಿಡ್ತಾರೆ. ಸ್ವಲ್ಪ ರೆಡಿ ಮಾಡಿಕೊಟ್ರೆ ಸಾಕು ಅವ್ರಿಗೆ. ಮನೇಲಿ 5-6 ಜನ ಕೆಲಸಕ್ಕೆ ಬಂದಿದ್ದರು. ಅವ್ರಿಗೆ ಅಡುಗೆ ತಿಂಡಿ ಮಾಡಬೇಕಾಗಿತ್ತು. ಸಂಜೆ ಅದಕ್ಕೆ ಮನೆಗೆ ಹೋಗಬೇಕಾಗಿತ್ತು. ಅದಕ್ಕೆ ಮನೆ ಮಂಗಳವಾರ ಪೂಜೆ ಇಡಿಸಿದ್ರು. ವೆಂಕಟರಮಣ ಸ್ವಾಮಿನ ಮನೆಗೆ ಕರೆಸಿ ಪೂಜೆ ಇಡಿಸಿದ್ರು. ಹಾಗಾಗಿ ಹೋಗಬೇಕಾಗಿತ್ತು. ಬೇಗ ಹೋಗೋಣ, ಒಂದು 4 ಗಂಟೆ ಹಂಗೆ ಹೋಗೋಣ, ಬೇಗ ಕೆಲಸ ಎಲ್ಲ ಮುಗಿಸಿ ಅಂತ ಮಾಡ್ತಾಯಿದ್ದೀನಿ. ಇನ್ನು ತಿಂಡಿಗೆ ಟೊಮೊಟೊ ಗೊಜ್ಜು ಮಾಡಿ ರೊಟ್ಟಿ ಮಾಡಿದ್ದೆ. ಮಧ್ಯಾಹ್ನಕ್ಕೆ ಹುರುಳಿಕಾಳು ಸಾರು ಮಾಡಿ ಕೆಲಸದವ್ರಿಗೆಲ್ಲ ಅನ್ನ ಮಾಡಿ ಮುದ್ದೆ ಮಾಡಿ ಅಡುಗೆ ಮಾಡಿದ್ದೆ. ಇನ್ನು ಅಮ್ಮನ ಮನೆಗೆ ಮಕ್ಕಳು ರಜಕ್ಕೆ ಹೋಗಿದ್ರಲ್ವ, ಅವ್ರು ಕೂಡ ಮೊನ್ನೆ ಬಂದಿದ್ದರು. ಅವ್ರನ್ನೂ ಕರ್ಕೊಂಡು ಹೋಗ್ತಾಯಿದ್ದೀನಿ. ತಲೆಗೆ ಸ್ನಾನ ಮಾಡಿಸಿ ಅವ್ರನ್ನ ರೆಡಿ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಡೋಣ ಬೇಗ 4 ಗಂಟೆಗೆ ಅಂತ. ಆದರೆ ಏನು ಮಾಡೋದು, ಮನೆ ಕೆಲಸ ನಮಗೆ ಲೇಡೀಸ್ಗೆ ಮುಗಿಯಲ್ಲ. ಹಂಗೂ ಹಿಂಗೂ 5 ಗಂಟೆಗೆಲ್ಲ ರೆಡಿ ಆದೆ. ಅತ್ತೆಗೆ ಯಾಕೋ ಹುಷಾರಿರಲಿಲ್ಲ, ಹಾಗಾಗಿ ರಾತ್ರಿಗೆ ಅಡುಗೆನೂ ಮಾಡಿಟ್ಟು ಅವ್ರಿಗೆ ಹಾಲೆಲ್ಲ ಕರೆದು ಕಾಯಿಸಿಟ್ಟು ನಾನು ಹೋಗೋಕ್ಕೆ ರೆಡಿ ಆದೆ. ನಮ್ಮ ಅದಕ್ಕೆ ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ರು, ಎಲ್ಲೇ 4 ಗಂಟೆಗೆ ಬರ್ತೀನಿ ಅಂದೆ, ಇನ್ನೂ ಬಂದಿಲ್ವಲ್ಲ ಅಂತ. ನಾವು ಮನೆ ಬಿಡೋ ಅಷ್ಟರಲ್ಲಿ 6:30 ಆಗೋಗಿತ್ತು. ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಕತ್ಲೆನೇ ಆಗಿತ್ತು. ನಮ್ಮೂರಿಂದ ಅವ್ರವ್ರಿಗೆ ಒಂದು 7-8 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ನಮ್ಮ ಮನೆಯವರು ಬಿಟ್ಟು ಬರೋಣ ಅಂತ ಹಾಗೆ ಪಂಚಲ್ಲೇ ಬರ್ತಾವ್ರೆ. ಬಿಟ್ಬಿಟ್ಟು ಅವರು ಬಂದು ಬೆಳಗ್ಗೆಗೆ ಬರ್ತಾರೆ ಅನಿಸುತ್ತೆ. ನಾವು ಹೋಗೋಷ್ಟರಲ್ಲಿ ನಮ್ಮ ಅದಕ್ಕೆ ಮಕ್ಕಳು, ಒಳಿದಿರು, ಮೊಮ್ಮಕ್ಕಳು ಎಲ್ಲ ಬಂದಿದ್ದರು. ಎಲ್ಲ ಆಟಾಡ್ತಾಯಿದ್ರು. ಎಲ್ಲ ಬೊಂಬಡ ಹೊಡ್ಕೊಂಡು ಊಟ ಮಾಡಿಕೊಂಡು ನೈಟು ಬೇಗ ಒಂದು 11 ಗಂಟೆಗೆಲ್ಲ ಮಲ್ಕೊಂಡು ಬೆಳಗಿನ ಜಾವ 4 ಗಂಟೆಗೆ ಎದ್ದೇಳಬೇಕಾಗಿತ್ತು. ಎದ್ದು ಸ್ನಾನ ಮಾಡಿ ದೇವ್ರನ್ನ ಮನೆಗೆ ಕರ್ಕೊಬರ್ಬೇಕಾಗಿತ್ತು. ಹಾಗಾಗಿ 11 ಗಂಟೆವರೆಗೆಲ್ಲ ಭಾಷಣ ಮಾಡಿ ಮಲ್ಕೊಂಡು, ಇನ್ನು ಬೆಳಗಿನ ಜಾವ 4 ಗಂಟೆಗೆ ಎದ್ದು ಎಲ್ಲ ಸ್ನಾನ ಮಾಡಿ ರೆಡಿಯಾಗಿ ದೇವಸ್ಥಾನದ ಹತ್ರ ಹೋದ್ವಿ. ಏನಪ್ಪ ಅಂದರೆ, ಈ ದೇವರಲ್ಲಿ ವೆಂಕಟರಮಣ ಸ್ವಾಮಿನ ಅಲಂಕಾರ ಮಾಡಿಕೊಂಡು ಮೆರವಣಿಗೆ ಮಾಡಿಕೊಂಡು ಮನೆಗೆ ಕರ್ಕೊಂಡು ಹೋಗ್ತಾರೆ, ಮನೆಗೆ ಉಳಿಸ್ಕೋತಾರೆ. ಮನೆಯಲ್ಲೇ ಇಟ್ಟು ಪೂಜೆ ಮಾಡಿ ಎಡೆ ಇಟ್ಟು ಎಲ್ಲರಿಗೂ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಊಟ ಹಾಕಿ ಮತ್ತೆ ದೇವಸ್ಥಾನಕ್ಕೆ ತಂದು ಬಿಡ್ತಾರೆ. ಹಾಗೆ ಟೈಮ್ ಆಗ್ತಾ ಎಲ್ಲ ನೆಂಟರುಗಳು ಬಂದಿದ್ದರು.
ಎಲ್ಲರೂ ತಿಂಡಿ ಮಾಡಿ ದೇವ್ರ ಪೂಜೆ ಎಲ್ಲ ಮುಗಿಸಿ ಮಧ್ಯಾಹ್ನದ ಊಟ ಮಾಡಿ ಕೂತ್ಕೊಂಡು ಹರಟೆ ಹೊಡೆದು ಸ್ವಲ್ಪ ಹೊತ್ತು ಮತ್ತು 5 ಗಂಟೆ ಮೇಲೆ ದೇವ್ರನ್ನ ಅದೇ ರೀತಿ ಮೆರವಣಿಗೆ ಮಾಡ್ಕೊಂಡು ಹೋಗಿ ದೇವಸ್ಥಾನದಲ್ಲಿಟ್ಟು ಪೂಜೆ ಮುಗಿಸಿ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಎಲ್ಲರೂ ಕೂತ್ಕೊ ಹರಟೆ ಹೊಡ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟು ಅವ್ರಿಗೆ ಪಾತ್ರೆ ಎಲ್ಲ ತೊಳೆದಿಟ್ಟು ಮನೆ ಕಸ ಎಲ್ಲ ಹೊಡೆದು ನೀಟ್ ಮಾಡಿ ಕೂತ್ಕೊಂಡು ಮಾತಾಡಿ 8:30ವರೆಗೂ ಇದ್ವಿ ಎಲ್ಲರೂ. ಆಮೇಲೆ ಮತ್ತೆ ಇನ್ನೊಂದು ರೌಂಡ್ ಬ್ಯಾಟಿಂಗ್ ಮಾಡಿಕೊಂಡು ಮನೆಗೆ ಬಂದು 9 ಗಂಟೆಲಿ ಮಲ್ಕೊಂಡ್ವಿ. ಇನ್ನು ಬೆಳಗ್ಗೆಗೆ ಇನ್ನೊಬ್ರು ಅದಕ್ಕೆ ಮನೆ ಹಬ್ಬಕ್ಕೆ ಹೋಗಬೇಕಾಗಿತ್ತು, ಹಾಗಾಗಿ ಅವತ್ತು ಉಳ್ಕೊಳ್ಳಿಲ್ಲ ಬಂದುಬಿಟ್ಟು. ನಮ್ಮ ಅದಕ್ಕೆ ಇನ್ನೊಬ್ರು ಇದ್ದಾರೆ, 3 ಜನ ಇರೋದು. 2ನೇವ್ರ ಮನೆಗೆ ಮತ್ತೆ ಹಬ್ಬಕ್ಕೆ ಹೋಗಬೇಕಾಗಿತ್ತು. ಎಲ್ಲರೂ ರೆಡಿಯಾಗಿ ಮನೆ ಬೆಳಗ್ಗೆ ಸ್ನಾನ ಮಾಡಿ ಮತ್ತೆ ಅಲ್ಲಿಗೆ ಹಬ್ಬಕ್ಕೆ ಹೋದ್ವಿ. ಅಲ್ಲಿಗೆ ಹೋಗಿ ಊಟ ಮಾಡಿಕೊಂಡು ಅಲ್ಲಿ ಹರಟೆ ಹೊಡ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಸಂಜೆ ಆಯಿತು. 2-3 ಕಡೆ ಹಬ್ಬ ಇದ್ದಿದ್ದರಿಂದ ಈ ಅದಕ್ಕೆ ಮನೆ ತುಂಬ ಹೊತ್ತು ಇರೋಕ್ಕಾಗಲಿಲ್ಲ. ಸ್ವಲ್ಪ ಹೊತ್ತು ಇದ್ದು ಊಟ ಮಾಡಿಕೊಂಡು ಬೇಗ ವಾಪಸ್ ಬಂದ್ಬಿಟ್ಟು ಇನ್ನು ಅಲ್ಲಿಂದನೇ ನಮಗೆ ಪ್ರತಿಯೊಂದು ಪಾರ್ಸಲ್ ಬಂದಿತ್ತು. ಮಟನ್ ಸಾರು, ಚಿಕನ್ ಸಾರು, ಚಾಪ್ಸು ಎಲ್ಲ ಬಂದಿತ್ತು. ಅದಕ್ಕೇ ಅನ್ನ ಮುದ್ದೆ ಮಾಡಿ ಊಟ ಮಾಡಿ ಮಲ್ಕೋತಾ ಇದ್ದೀವಿ. ಇಷ್ಟು ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನಾವಿನ್ನು ಹೊಸಬ್ರು, ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹೊಸಬರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಸಪೋರ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಟೇಕ್ ಕೇರ್, ಬಾಯ್.